ಸಾಲು ಮರದ ತಿಮ್ಮಕ್ಕ ಇವರ ಪರಿಚಯನ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ನಿಧನರಾಗಿದ್ರೆ ನಮ್ಮ ತುಮಕೂರು ಜಿಲ್ಲೆಯವರಾಗಿರೋದ್ರಿಂದ ಅವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮನ್ಸಿಗೆ ಬೇಜಾರಾಯ್ತು. ಅದರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಅವ್ರದ್ದು ಜೀವನ ಬಗ್ಗೆ ಯಾವ ರೀತಿ ಇದೆ ಅಂತ ನೋಡ್ಕೊಬರೋಣ. ಸಾಲು ಮರದ ತಿಮ್ಮಕ್ಕ 1911ರಲ್ಲಿ ಜನಿಸ್ತಾರೆ. ಒಬ್ಬ ಪ್ರಸಿದ್ಧ ಭಾರತೀಯ ಪರಿಸರವಾದಿಯಾಗಿದ್ದು, ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆ ಬದಿಯಲ್ಲಿ 385 ಆಲದ ಮರಗಳನ್ನು ಸಸಿಗಳಾಗಿ ನೆಟ್ಟು ಬೆಳೆಸಿ ಪೋಷಿಸಿ ಅವುಗಳನ್ನು ತಮ್ಮ ಮಕ್ಕಳಂತೆ ಭಾವಿಸಿ ಬೆಳೆಸಿದ್ದರು. ಇದರಿಂದಾಗಿ ಇಡೀ ಕರ್ನಾಟಕಾದ್ಯಂತ ಸಾಲು ಮರದ ತಿಮ್ಮಕ್ಕ ಎಂದೇ ಪ್ರಸಿದ್ಧರಾದರು. ಇವರ ಪರಿಸರ ಕಾಳಜಿಗಾಗಿ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳು ಲಭಿಸಿವೆ ಮತ್ತು ಇವರು ಅಮೆರಿಕಾದಲ್ಲೂ ಪರಿಸರ ಸಂಘಟನೆಗೆ ಸ್ಫೂರ್ತಿಯಾಗಿದ್ದಾರೆ. ಇತ್ತೀಚೆಗೆ ನವೆಂಬರ್ 14, 2025ರಂದು 114ನೇ ವಯಸ್ಸಿನಲ್ಲಿ ನಿಧನರಾದರು. ಪ್ರಮುಖ ಅಂಶಗಳು: ಪರಿಸರ ಸೇವೆ: ರಾಮನಗರ ಜಿಲ್ಲೆಯ ಕುದೂರು ಹುಲಿಕಲ್ ರಸ್ತೆಯ ಉದ್ದಕ್ಕೂ 4 ಕಿ.ಮೀ.ಗೂ ಹೆಚ್ಚು ದೂರದಲ್ಲಿ 385 ಆಲದ ಮರಗಳನ್ನು ನೆಟ್ಟು ಬೆಳೆಸಿದ್ದಾರೆ. ಮಕ್ಕಳಿಲ್ಲದ ಕೊರಗಿನಿಂದಾಗಿ ಮರಗಳನ್ನೇ ಮಕ್ಕಳಂತೆ ಭಾವಿಸಿ ಅವುಗಳಿಗೆ ನೀರುಣಿಸಿ ಬೆಳೆಸಿದರು. ಗೌರವಗಳು: ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ, ರಾಷ್ಟ್ರೀಯ ಪೌರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಗುರುತಿಸುವಿಕೆ. ಅಮೆರಿಕಾದಲ್ಲಿ ತಿಮ್ಮಕ್ಕನವರ ಹೆಸರಿನಲ್ಲಿ ಪರಿಸರ ಶಿಕ್ಷಣ ಸಂಸ್ಥೆ ಇದೆ. ನಿಧನ: ನವೆಂಬರ್ 14, 2025ರಂದು 114ನೇ ವಯಸ್ಸಿನಲ್ಲಿ ನಿಧನರಾದರು. ತಿಮ್ಮಕ್ಕನವರು ಅನಕ್ಷರಸ್ಥೆಯಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದ್ದಾರೆ. ಅವರ ಈ ಕಾರ್ಯವು ಮಣ್ಣಿನ ಸವಕಳಿಯನ್ನು ತಡೆಯಲು, ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡಿದೆ. ಅವರ ಸಾಕು ಮಗ ಉಮೇಶ್ ಪರಿಸರ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ. ಸಾಲು ಮರದ ತಿಮ್ಮಕ್ಕನವರು ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ತುಂಬ ಖುಷಿಯಾಗುತ್ತೆ. ಹಾಗೆ ದುಃಖಕರ ವಿಷಯ ಏನಪ್ಪ ಅಂದರೆ ಅವರು ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.